ಒಂದು ಹಳ್ಳಿಯಲ್ಲಿ ರವಿ ಎಂಬ ಹುಡುಗನಿದ್ದ. ಅವನು ಪ್ರತಿದಿನ ಬೆಳಿಗ್ಗೆ ಹಸಿರು ಮರಗಳ ಮಧ್ಯೆ ನಡೆದುಕೊಂಡು ಶಾಲೆಗೆ ಹೋಗುತ್ತಿದ್ದ. ಪಕ್ಷಿಗಳ ಚಿಲಿಪಿಲಿ ಧ್ವನಿ ಅವನ ಮನಸ್ಸಿಗೆ ತುಂಬಾ ಸಂತೋಷ ಕೊಡುತ್ತಿತ್ತು. ಒಂದು ದಿನ ರವಿ ನೋಡಿದ. ಕೆಲವರು ಮರಗಳನ್ನ ಕತ್ತರಿಸುತ್ತಿದ್ದರು. ಅದನ್ನು ನೋಡಿ ಅವನಿಗೆ ದುಃಖವಾಯಿತು. ಮರಗಳಿಲ್ಲದೆ ನಮಗೆ ಗಾಳಿ, ನೆರಳು, ಮಳೆ ಎಲ್ಲಿಂದ ಬರುತ್ತವೆ ಎಂದು ಅವನು ಯೋಚಿಸಿದ. ರವಿ ತನ್ನ ಸ್ನೇಹಿತರೊಂದಿಗೆ ಸೇರಿ ಹಳ್ಳಿಯಲ್ಲಿ ಮರ ನೆಡುವ ಕಾರ್ಯಕ್ರಮ ಆರಂಭಿಸಿದ. ಎಲ್ಲರೂ ಸೇರಿ ಚಿಕ್ಕ ಚಿಕ್ಕ ಗಿಡಗಳನ್ನು ನೆಟ್ಟರು. ದಿನಗಳು ಕಳೆದಂತೆ ಆ ಗಿಡಗಳು ದೊಡ್ಡ ಮರಗಳಾದವು. ಹಳ್ಳಿ ಮತ್ತೆ ಹಸಿರಾಗಿ ಮಿಂಚಿತು. ಅಂದಿನಿಂದ ರವಿ ಮತ್ತು ಅವನ ಸ್ನೇಹಿತರು ಪ್ರಕೃತಿಯನ್ನು ಪ್ರೀತಿಸಿ ರಕ್ಷಿಸುವುದನ್ನು ಜೀವನದ ಭಾಗವನ್ನಾಗಿ ಮಾಡಿಕೊಂಡರು. ಪಾಠ: ಪ್ರಕೃತಿಯನ್ನು ಕಾಪಾಡಿದರೆ ಪ್ರಕೃತಿ ನಮ್ಮನ್ನು ಕಾಪಾಡುತ್ತದೆ.